ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ವಾಭಿಮಾನವನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಭಾರತವೇ ಸಾಕ್ಷಿ. ಸುಮ್ಮನಿದ್ದ ಭಾರತವನ್ನ ಹುಚ್ಚು ಅಧ್ಯಕ್ಷ ಟ್ರಂಪ್ ಸುಖ ಸುಮ್ಮನೆ ಕೆಣಕಿ ಬಿಡ್ತಾರೆ. ಆದರೆ ಟ್ರಂಪ್ ಹುಚ್ಚುತನಕ್ಕೆ ಭಾರತ ಕೊಟ್ಟ ಉತ್ತರ ಇದೆಯಲ್ಲ, ಅದು ಚರಿತ್ರೆಯನ್ನೇ ಸೃಷ್ಟಿ ಮಾಡ್ತಾ ಇದೆ. ಭಾರತ ಸಂಪೂರ್ಣವಾಗಿ ಸ್ವಾಭಿಮಾನಿಯಾಗಿ ಬೆಳೆಯುತ್ತಿದೆ. ಅದರಲ್ಲೂ ಗೂಗಲ್ಗೆ ಡಿಚ್ಚಿಕೊಟ್ಟಿರುವ ಝೋಹೋ ಟೆಕ್ ಲೋಕದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ. ಗೂಗಲ್ ಅನ್ನ ಝೋಹೋ ಯಾವ ರೀತಿ ಸೈಡ್ ಹೊಡಿತಾ ಇದೆ ಅನ್ನುವ ಬಗ್ಗೆ ಈಗಾಗಲೇ ನಾವು ಹಲವು ವಿಡಿಯೋಗಳನ್ನು ಮಾಡಿದ್ದೇವೆ. ಈಗ ರೇಸ್ಗೆ ಗೃಹ ಸಚಿವ ಅಮಿತ್ ಶಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಾನು ಕೂಡ ಗೂಗಲ್ ಬದಲಿಗೆ ಸ್ವದೇಶಿ ಝೋಹೋವನ್ನೇ ಬಳಕೆ ಮಾಡ್ತೇನೆ ಅನ್ನುವ ಹೇಳಿಕೆ ಕೊಟ್ಟಿರುವ ಅಮಿತ್ ಶಾ ತಮ್ಮ ಮೇಲ್ ಅಕೌಂಟ್ ಅನ್ನೇ ಬದಲಾವಣೆ ಮಾಡಿದ್ದಾರೆ. ಇಲ್ಲಿವರೆಗೆ ಗೂಗಲ್ನ ಜಿಮೇಲ್ ಬಳಕೆ ಮಾಡ್ತಾ ಇದ್ದ ಅಮಿತ್ ಶಾ ಈಗ ಝೋಹೋ ಮೇಲ್ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಧಿಕೃತವಾಗಿ ತಮ್ಮ ಇಮೇಲ್ ಅನ್ನ ಝೋಹೋ ಮೇಲ್ ಆಗಿ ಬದಲಾವಣೆ ಮಾಡಿದ್ದಾರೆ. ಹೀಗೆ ಕ್ರಾಂತಿಯನ್ನೇ ಮಾಡ್ತಾ ಇರುವ ಝೋಹೋ ಈಗ ಮತ್ತೊಂದು ಹೆಜ್ಜೆಯನ್ನಿಟ್ಟಿದೆ. ಅದು ಗೂಗಲ್ ಪೇಗೆ ಟಕ್ಕರ್ ಕೊಡುವ ಹೆಜ್ಜೆ. ಹೌದು, ಈಗ ನೀವೆಲ್ಲ ಹಣವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ, ರೀಚಾರ್ಜ್ ಮಾಡೋದಕ್ಕೆ, EMI ಕಟ್ಟೋದಕ್ಕೆ, ಕರೆಂಟ್ ಬಿಲ್ ಕಟ್ಟೋದಕ್ಕೆ ಗೂಗಲ್ ಪೇಯನ್ನ ಬಳಕೆ ಮಾಡ್ತಾ ಇರಬಹುದು. ಈ ಜಿಪೇ ಕೂಡ ಗೂಗಲ್ಗೆ ಸಂಬಂಧಪಟ್ಟಿದ್ದು. ಗೂಗಲ್ನ ಸಂಪೂರ್ಣ ಕ್ಷೇತ್ರವನ್ನ ನಿಧಾನವಾಗಿ ಆವರಿಸಿಕೊಳ್ತಾ ಇರುವ ಝೋಹೋ ಈಗ ಜಿಪೇಗೆ ಕೂಡ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಈ ಮೂಲಕ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ನಲ್ಲಿ ಬಿರುಗಾಳಿಯೇ ಎದ್ದಿದೆ. ಅಷ್ಟಕ್ಕೂ ಝೋಹೋ ಗೂಗಲ್ ಪೇಗೆ ಪರ್ಯಾಯವಾದ ಆ್ಯಪ್ ರೆಡಿ ಮಾಡಿದ್ಯಾ? ಝೋಹೋ ಯಾವ ರೀತಿ ಗೂಗಲ್ ಅನ್ನ ಸೈಡ್ ಹೊಡಿತಾ ಇದೆ, ಸ್ವದೇಶಿ ಝೋಹೋಗೆ ಸಿಗ್ತಾ ಇರುವ ಬೆಂಬಲ ಎಂಥದ್ದು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಯಾವ ಅಮೆರಿಕ ಭಾರತವನ್ನ ಸಿಲ್ಲಿಯಾಗಿ ತೆಗೆದುಕೊಂಡಿತ್ತೋ ಅದೇ ಅಮೆರಿಕಾಗೆ ಭಾರತ ಈಗ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಡ್ತಾ ಇದೆ. ಅಮೆರಿಕದ ಟೆಕ್ ಸಾಮ್ರಾಜ್ಯವನ್ನ ಭಾರತ ಅಲುಗಾಡಿಸುತ್ತಿದೆ. ಅಮೆರಿಕ ಅನ್ನುವ ಶ್ರೀಮಂತ ದೇಶ ಕಟ್ಟಿದ್ದ ಟೆಕ್ ಕೋಟೆ ಭಾರತದ ಬಿರುಗಾಳಿಗೆ ಛಿದ್ರವಾಗುತ್ತಿದೆ. ಇಲ್ಲಿವರೆಗೆ ಗೂಗಲ್ಗೆ ಗುಲಾಮರಾಗಿದ್ದ ಭಾರತೀಯರು ಈಗ ಗುಲಾಮಗಿರಿಯ ಸಂಕೋಲೆಯನ್ನ ಮುರಿದು ಸ್ವಾವಲಂಬಿಗಳಾಗುತ್ತಿದ್ದಾರೆ. ಭಾರತದ ಟೆಕ್ ಲೋಕಕ್ಕೆ ಸ್ವಾತಂತ್ರ್ಯ ಸಿಗುವ ಕಾಲ ಹತ್ತಿರವಾಗುತ್ತಿದೆ. ಇಲ್ಲಿವರೆಗೆ ಭಾರತದಲ್ಲಿ ಏಕಚಕ್ರಾಧಿಪತಿಯಂತೆ ಆಳ್ವಿಕೆ ಮಾಡಿದ ಗೂಗಲ್ಗೆ ಈಗ ನಡುಕ ಶುರುವಾಗಿದೆ. ವಾಟ್ಸಪ್ ಅನ್ನುವ ದಿಗ್ಗಜನನ್ನ ಅರಟೈ ಮೂಲಕ ಕೆಡವಿ ಹಾಕಿದ ಝೋಹೋ ಈಗ ಸಂಪೂರ್ಣವಾಗಿ ಗೂಗಲ್ ಲೋಕಕ್ಕೆ ದಿಗ್ಬಂಧನ ಹಾಕಿದೆ. ಗೂಗಲ್ನ ಯಾವ ಪ್ರಾಡಕ್ಟ್ ಇದೆಯೋ ಆ ಎಲ್ಲ ಕ್ಷೇತ್ರದಲ್ಲೂ ಝೋಹೋ ತನ್ನ ಬಾಹುಗಳನ್ನ ಚಾಚುತ್ತಿದೆ. ಝೋಹೋ ಮಾಡ್ತಾ ಇರುವ ಈ ಚೈತ್ರ ಯಾತ್ರೆಗೆ ಸರ್ಕಾರ ಕೂಡ ಸಾಥ್ ಕೊಡ್ತಾ ಇದೆ. ಎಲ್ಲಿವರೆಗೆ ಅಂದ್ರೆ ಗೃಹ ಸಚಿವ ಅಮಿತ್ ಶಾ ತಮ್ಮ ಅಧಿಕೃತ ಜಿಮೇಲ್ ಖಾತೆಯನ್ನ ಬದಲಾಯಿಸಿಬಿಟ್ಟಿದ್ದಾರೆ. ಜಿಮೇಲ್ನಿಂದ ಝೋಹೋ ಮೇಲ್ಗೆ ಶಿಫ್ಟ್ ಆಗಿದ್ದಾರೆ. ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅಮಿತ್ ಶಾ, ನಾನು ಜಿಮೇಲ್ನಿಂದ ಝೋಹೋ ಮೇಲ್ಗೆ ಶಿಫ್ಟ್ ಆಗಿದ್ದೇನೆ, ನೀವು ಕೂಡ ಶಿಫ್ಟ್ ಆಗಿ ಅಂತ ಭಾರತೀಯರಿಗೆ ಮನವಿ ಮಾಡಿದ್ದಾರೆ. ಅಲ್ಲಿಗೆ ಭಾರತದಲ್ಲಿ ಸ್ವಾಭಿಮಾನದ ಕ್ರಾಂತಿಯ ಕಿಡಿ ಹೊತ್ಕೊಂಡು ಬಿಟ್ಟಿದೆ. ಹೀಗೆ ಭಾರತದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುತ್ತಿದ್ದಂತೆ ಝೋಹೋ ಡಿಜಿಟಲ್ ಪೇಮೆಂಟ್ ಕ್ಷೇತ್ರಕ್ಕೆ ಕೂಡ ಎಂಟ್ರಿ ಕೊಟ್ಟಿದೆ. ಗೂಗಲ್ ಪೇಗೆ ಟಕ್ಕರ್ ಕೊಡೋದಕ್ಕೆ ಝೋಹೋ ನಿರ್ಧಾರ ಮಾಡಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಅರ್ಟೈಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೇ ವಿಡಿಯೋ ಮಾಡಿದ್ದೇವೆ. ಅರ್ಟೈ ಯಾವ ರೀತಿಯ ಟ್ರೆಂಡ್ ಸೃಷ್ಟಿ ಮಾಡಿದೆ ಅಂದರೆ ಕೇವಲ 3 ದಿನದಲ್ಲಿ 100 ಪಟ್ಟು ಡೌನ್ಲೋಡ್ ಹೆಚ್ಚಳವಾಗಿದೆಯಂತೆ. ದಿನಕ್ಕೆ 3000 ಆಗ್ತಾ ಇದ್ದ ಸೈನ್ ಇನ್ಗಳು ಇದ್ದಕ್ಕಿದ್ದ ಹಾಗೆ 3.5 ಲಕ್ಷ ಆಗೋದಕ್ಕೆ ಶುರುವಾಗಿದೆ. ಈ ಓಟ ಹೀಗೆ ನಿಲ್ಲೋದಿಲ್ಲ. ಭಾರತೀಯರು ಮನಸ್ಸು ಮಾಡಿದ್ರೆ, ಅದರಲ್ಲೂ ನಮ್ಮ ಯುವ ಪೀಳಿಗೆ ಮನಸ್ಸು ಮಾಡಿದ್ರೆ ಅರಟೈ ವಾಟ್ಸಪ್ ಅನ್ನ ಸೈಡ್ ಹೊಡೆದು ಮುಂದೆ ಹೋಗುವ ದಿನಗಳು ತುಂಬಾ ದೂರದಲ್ಲಿ ಇಲ್ಲ. ನೀವು ಇನ್ನೂ ಕೂಡ ವಾಟ್ಸಪ್ ಅನ್ನ ಬಳಕೆ ಮಾಡ್ತಾ ಇದ್ರೆ ಒಮ್ಮೆ ಅರಟೈ ಬಳಕೆ ಮಾಡೋದನ್ನ ಶುರು ಮಾಡಿ. ಯುದ್ಧ ಅಂದ್ರೆ ಕೇವಲ ಮಿಸೈಲ್ ಬಾಂಬ್ಗಳಿಂದ ಆಗುವ ಯುದ್ಧ ಅಲ್ಲ. ಒಂದು ದೇಶದ ವಿರುದ್ಧ ಈ ರೀತಿ ಕೂಡ ಸಮರ ಸಾರಬಹುದು. ಈ ಯುದ್ಧದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಸೈನಿಕರೇ. ಹಾಗಂತ ದೊಡ್ಡ ಹೋರಾಟ ಮಾಡಬೇಕಾಗಿಲ್ಲ. ಜಸ್ಟ್ ಒಂದು ಆ್ಯಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ನಮ್ಮ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಬೇಕು ಅಷ್ಟೇ. ಅದನ್ನ ಈಗಾಗಲೇ ಭಾರತೀಯರು ಶುರು ಮಾಡಿದ್ದಾರೆ. ದಿನಕ್ಕೆ 3.5 ಲಕ್ಷ ಜನ ಸೈನ್ ಇನ್ ಆಗ್ತಾ ಇದ್ದಾರೆ ಅಂದರೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನ ನೀವೇ ಒಮ್ಮೆ ಊಹೆ ಮಾಡಿಕೊಳ್ಳಿ. ಹೀಗೆ ವಾಟ್ಸಪ್ಗೆ ದೊಡ್ಡ ಮಟ್ಟದ ಕಾಂಪಿಟೇಷನ್ ಕೊಡ್ತಾ ಇರುವ ಝೋಹೋ ಈಗ ಡಿಜಿಟಲ್ ಪೇಮೆಂಟ್ನ ದೈತ್ಯ ಆ್ಯಪ್ ಗೂಗಲ್ ಪೇಗೆ ಕೂಡ ಕಾಂಪಿಟೇಷನ್ ಕೊಡೋದಕ್ಕೆ ಝೋಹೋ ಪೇ ಆ್ಯಪ್ ರೆಡಿ ಮಾಡಿದೆ. ಇದಕ್ಕೆ ಸರ್ಕಾರದ ಅನುಮತಿ ಕೂಡ ಸಿಕ್ಕಿದೆ. ಗೂಗಲ್ ಪೇನಲ್ಲಿ ಏನೆಲ್ಲ ಮಾಡಬಹುದು ಅದೆಲ್ಲವನ್ನ ಈ ಝೋಹೋ ಪೇನಲ್ಲಿ
ಮಾಡಬಹುದು. ಹಾಗಂತ ಇದ್ದಕ್ಕಿದ್ದ ಹಾಗೆ ಈ ಝೋಹೋ ಪೇ ಲಾಂಚ್ ಆಗಿದೆ ಅಂತ ಅಂದುಕೊಳ್ಬೇಡಿ. ಕಳೆದ ವರ್ಷವೇ ಝೋಹೋ ಕಂಪನಿ RBI ಬಳಿ ಅನುಮತಿ ಕೇಳಿತ್ತು. ಕಳೆದ ವರ್ಷವೇ ಅನುಮತಿ ಕೂಡ ಸಿಕ್ಕಿತ್ತು. ಈಗ ಏನೋ ಟ್ರೆಂಡಿಂಗ್ನಲ್ಲಿದ್ದೇವೆ ಅನ್ನುವ ಕಾರಣಕ್ಕಾಗಿ ಝೋಹೋ ಆ್ಯಪ್ ರೆಡಿ ಮಾಡಿದ್ದಲ್ಲ, ಬದಲಾಗಿ ವರ್ಷದ ಹಿಂದೆಯೇ ನಮ್ಮಲ್ಲಿ ಕೂಡ ಇಂತಹ ಸಿಸ್ಟಮ್ ಇರಬೇಕು ಅನ್ನುವ ಕನಸು ಝೋಹೋ ಹೊಂದಿತ್ತು. ಹೀಗೆ ಒಂದು ಕಡೆಯಲ್ಲಿ ಝೋಹೋ ಗೂಗಲ್ಗೆ ಡಿಚ್ಚಿ ಕೊಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತದ ಪರ್ಪ್ಲೆಕ್ಸಿಟಿ ಕೂಡ ಗೂಗಲ್ಗೆ ಶಾಕ್ ಕೊಡ್ತಾ ಇದೆ. ಪರ್ಪ್ಲೆಕ್ಸಿಟಿಯ ಕೊಮ್ಯಾಟ್ ಗೂಗಲ್ ಕ್ರೋಮ್ಗೆ ಪರ್ಯಾಯವಾಗಿ ರೆಡಿಯಾಗಿದೆ. ಯಾವ ರೀತಿ ಕ್ರೋಮ್ ವರ್ಕ್ ಆಗುತ್ತೋ ಅದೇ ರೀತಿ ಕೊಮ್ಯಾಟ್ ಕೂಡ ವರ್ಕ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಪರ್ಪ್ಲೆಕ್ಸಿಟಿ ಕೂಡ ಭಾರತದ್ದೇ ಕಂಪನಿ. AI ಕ್ಷೇತ್ರದಲ್ಲಿ ಪರ್ಪ್ಲೆಕ್ಸಿಟಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಈಗ ಗೂಗಲ್ ಕ್ರೋಮ್ಗೆ ಪರ್ಯಾಯವಾದ ಮಾರ್ಗ ಕೂಡ ಸಿದ್ಧವಾಗಿದೆ. ಝೋಹೋ ಕೂಡ ಕ್ರೋಮ್ಗೆ ಪರ್ಯಾಯ ಮಾರ್ಗ ರೆಡಿ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹೀಗೆ ಭಾರತ ಎಲ್ಲ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿದೆ. ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವ ಥರ ಬೆಳೆಯುತ್ತಿದೆ. ಭಾರತದ ಈ ಬೆಳವಣಿಗೆಯನ್ನ ನೋಡಿ ಇಡೀ ಜಗತ್ತೇ ಆಶ್ಚರ್ಯದಿಂದ ನೋಡ್ತಾ ಇದೆ. ಸ್ನೇಹಿತರೆ, ಇದು ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಅಮೆರಿಕ ಪಶ್ಚಾತ್ತಾಪ ಪಡುವ ಹಾಗೆ ಭಾರತ ಬೆಳೆದು ನಿಲ್ಲಲಿದೆ. ನಿಜ ಹೇಳಬೇಕು ಅಂದರೆ ಇವತ್ತು ಅಮೆರಿಕ ಇಷ್ಟೊಂದು ಬೆಳವಣಿಗೆ ಆಗಿದೆ ಅಂದರೆ ಅದರಲ್ಲಿ ಭಾರತೀಯರ ಪಾತ್ರ ತುಂಬಾನೇ ದೊಡ್ಡದಿದೆ. ಭಾರತೀಯರನ್ನ ಅಮೆರಿಕಾದ ಬ್ರೈನ್ ಅಂದ್ರೂ ತಪ್ಪಾಗೋದಿಲ್ಲ. ನೀವೇ ಒಮ್ಮೆ ಚೆಕ್ ಮಾಡಿ, ಅಮೆರಿಕಾದ ದೊಡ್ಡ ದೊಡ್ಡ ಕಂಪನಿಗಳ CEOಗಳು ಭಾರತೀಯರೇ. ಗೂಗಲ್ನ CEO ಕೂಡ ಭಾರತೀಯನೇ, ಮೈಕ್ರೋಸಾಫ್ಟ್ನ CEO ಕೂಡ ಭಾರತೀಯನೇ. ಹೀಗೆ ಅಮೆರಿಕಾದ ಬೆಳವಣಿಗೆಗೆ ಕಾರಣವಾದ ಭಾರತೀಯರನ್ನೇ ತನ್ನ ದೇಶದಿಂದ ಹೊರಗೆ ಹಾಕುವ ಪ್ಲಾನ್ ಮಾಡ್ತಾ ಇದ್ದಾನೆ ಹುಚ್ಚು ಅಧ್ಯಕ್ಷ ಟ್ರಂಪ್. ಇದರಿಂದ ಭಾರತೀಯರಿಗೇನು ನಷ್ಟವಾಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಈ ಬಗ್ಗೆ ಝೋಹೋದ ಸ್ಥಾಪಕರು ಹೀಗೆ ಪೋಸ್ಟ್ ಮಾಡಿದ್ರು: ಅಮೆರಿಕಾದ ಬದುಕು ದುಸ್ತರ ಎನ್ನುವ ಪ್ರತಿಭೆಗಳಿಗೆ ತಾಯ್ನಾಡಿಗೆ ಮರಳಲು ಇದೇ ಸೂಕ್ತ ಸಮಯ. ನಿಮ್ಮ ಜೀವನವನ್ನ ಮರುಕಟ್ಟಲು ಹೆಚ್ಚೆಂದರೆ 5 ವರ್ಷ ತೆಗೆದುಕೊಳ್ಳಬಹುದಷ್ಟೇ. ಆದರೆ ಈ ನಿರ್ಧಾರ ನಿಮ್ಮನ್ನ ಶಾಶ್ವತವಾಗಿ ಗಟ್ಟಿಯಾಗಿಸುತ್ತದೆ. ಅಲ್ಲಿ ಭಯದಲ್ಲಿ ಬದುಕಬೇಡಿ, ದಿಟ್ಟ ಹೆಜ್ಜೆ ಇರಿಸಿ. ನಿಮ್ಮಿಂದ ಎಲ್ಲವೂ ಸಾಧ್ಯ ಅಂತ ಅಮೆರಿಕಾದಲ್ಲಿ ನೆಲೆಸಿರುವ ಭಾರತೀಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಝೋಹೋದ ಸಂಸ್ಥಾಪಕ ಶ್ರೀಧರ್ ವೆಂಬು ಕೂಡ ಒಂದು ಕಾಲದಲ್ಲಿ ಅಮೆರಿಕದಲ್ಲೇ ಇದ್ದವರು. ತಮಿಳುನಾಡಿನ ತಾಂಜಾವೂರಿನ ಪುಟ್ಟ ಹಳ್ಳಿಯ ರೈತ ಕುಟುಂಬವೊಂದರಲ್ಲಿ ಹುಟ್ಟಿದ ವೆಂಬು ಬಳಿಕ ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದು ನ್ಯೂಜೆರ್ಸಿಯ ಪ್ರಿನ್ಸ್ಟನ್ ವಿವಿಗೆ. ಮುಂದೆ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋದಲ್ಲಿ ಕೆಲಸ ಮಾಡಿದ ಶ್ರೀಧರ್ ಅವರಿಗೆ ಅದೇನಾಯ್ತೋ ಗೊತ್ತಿಲ್ಲ. ಇನ್ನು ಮುಂದೆ ಅಮೆರಿಕಾದಲ್ಲಿ ಇರೋದು ಬೇಡ, ಭಾರತಕ್ಕೆ ಹೋಗಿ ಏನಾದರೂ ಮಾಡಬೇಕು. ನಾನು ಇಲ್ಲಿ ಕೆಲಸ ಮಾಡಿದರೆ ಅಮೆರಿಕ ಶ್ರೀಮಂತವಾಗಬಹುದು, ನಾನು ಶ್ರೀಮಂತನಾಗಬಹುದು, ಆದರೆ ನನ್ನ ದೇಶ ಶ್ರೀಮಂತವಾಗೋದಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅಮೆರಿಕಾದ ಐಷಾರಾಮಿ ಬದುಕನ್ನ ತೊರೆದು ಬಂದ ಶ್ರೀಧರ್ ವೆಂಬು ಭಾರತದಲ್ಲಿ ಝೋಹೋ ಅನ್ನುವ ಕಂಪನಿಯನ್ನ ಹುಟ್ಟಾಕ್ತಾರೆ. ಹಾಗಂತ ಯಾವುದೋ ದೊಡ್ಡ ಸಿಟಿಯಲ್ಲಿ ತಮ್ಮ ಕಂಪನಿಯನ್ನ ಶ್ರೀಧರ್ ವೆಂಬು ಸ್ಟಾರ್ಟ್ ಮಾಡಲಿಲ್ಲ. ಬದಲಾಗಿ ಚೆನ್ನೈನಿಂದ 659 ಕಿಲೋಮೀಟರ್ ದೂರದ ಮತಲಂಪಾರಾಯ್ ಎಂಬ ಹಳ್ಳಿಯಲ್ಲಿ ಪ್ರಧಾನ ಕಚೇರಿ ತೆರೆದರು. ಹೀಗೆ ಒಂದು ಕಾಲದಲ್ಲಿ ಅಮೆರಿಕಾದಲ್ಲಿದ್ದ ಶ್ರೀಧರ್ ವೆಂಬು ಈಗ ಅಮೆರಿಕಾಗೆ ಸೆಡ್ ಹೊಡೆಯುವ ಝೋಹೋ ಅನ್ನುವ ಬ್ರಹ್ಮಾಸ್ತ್ರವನ್ನೇ ರೆಡಿ ಮಾಡಿದ್ದಾರೆ. ಈ ಬ್ರಹ್ಮಾಸ್ತ್ರವನ್ನ ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದರ ಮೇಲೆ ಎಲ್ಲವೂ ಡಿಸೈಡ್ ಆಗುತ್ತೆ. ಅಮೆರಿಕಾಗೆ ಬುದ್ಧಿ ಕಲಿಸಬೇಕು ಅಂದರೆ ನಾವು ಮೊದಲು ಸ್ವಾಭಿಮಾನಿಗಳಾಗಬೇಕು. ಅದೇನೇ ಇರಲಿ, ಝೋಹೋ ಸೃಷ್ಟಿ ಮಾಡಿರುವ ಕ್ರಾಂತಿಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.